ನಮಸ್ಕಾರ. ಇವತ್ತಿನ ವಿಡಿಯೋ ಕೋವಿಡ್ ಕೇಸುಗಳು ಜಾಸ್ತಿ, ಮಾರುಕಟ್ಟೆ ಕುಸಿತ ಕ್ವಶನ್ ಮಾರ್ಕ್ ಹಾಕಿದ್ದೇನೆ, ಆಗಬಹುದು ಅಂತ. ನನ್ನ ಎಲ್ಲಾ ಷೇರುಗಳನ್ನು ಮಾರಿಕೊಳ್ಳಲೆ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ನಮಗೆ ನಮ್ಮ ಚಾಟ್ ಬಾಕ್ಸ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ಕೋವಿಡ್ ಕೇಸ್ಗಳೇನಾದ್ರೂ ಜಾಸ್ತಿ ಆಗಿ ಸರ್ಕಾರದವರೇನಾದ್ರೂ ಹೊಸ ರಿಸ್ಟ್ರಿಕ್ಷನ್ಗಳನ್ನು ಹಾಕಿದ್ರೆ, ಮಾರುಕಟ್ಟೆ ಕ್ರ್ಯಾಶ್ ಆದ್ರೆ, ಈಗ ನಾವು ತೆಗೆದುಕೊಂಡ ಲಾಂಗ್ ಟರ್ಮ್ ಷೇರುಗಳನ್ನು ಮಾರಿಕೊಂಡು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕೆಳಗೆ ಬಿದ್ದಾಗ ತೆಗೆದುಕೊಳ್ಳಲೆ. ಇದು ಒಂದು ಒಳ್ಳೆ ಐಡಿಯಾನ ಅಂತ ಕೆಲವರು ಕೇಳಿದ್ದಾರೆ. ಆದ್ದರಿಂದ ನಾವು ಅದಕ್ಕೆ ಉತ್ತರವಾಗಿ ಇವತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವಿಡಿಯೋನ ಮಾಡಿದ್ದೇವೆ. ಸದ್ಯದ ಮಟ್ಟಿಗೆ ನಾವೆಲ್ಲ ತಿಳಿದ ಹಾಗೆ ಕೋವಿಡ್ ಕೇಸ್ಗಳು ಮೇಲೆ ಮೇಲೆ ಹೋಗ್ತಾ ಇದ್ದಾವೆ. ಅಂದರೆ ಕಳೆದ 24 ಗಂಟೆಗಳಲ್ಲಿ 750 ಹೊಸ ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ಮತ್ತು ಸ್ಲೋ ಆಗಿ ಮೇಲಕ್ಕೂ ಹೋಗ್ತಾ ಇದೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ 3500 ಆಕ್ಟಿವ್ ಕೋವಿಡ್ ಕೇಸ್ಗಳಿದ್ದಾವೆ. ಇದು 7 ತಿಂಗಳಲ್ಲಿ ಅತಿ ಹೈಯೆಸ್ಟ್. ಆದರೆ ಸರ್ಕಾರದವರು ಹೇಳಿದ್ದಾರೆ, ಸದ್ಯದ ಮಟ್ಟಿಗೆ ಚಿಂತಿಸುವ ಅಗತ್ಯ ಇಲ್ಲ. ಮಾರ್ಚ್ 2020ರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಕ್ರ್ಯಾಶ್ ಆಗಿತ್ತು ಕೋವಿಡ್ನಿಂದಾಗಿ ಮತ್ತು ಅದರಿಂದಾಗಿ ಮಾಡಿದಂತ ಲಾಕ್ಡೌನ್ ಇಂದಾಗಿ 38% ಮಾರುಕಟ್ಟೆ ನಿಫ್ಟಿ ಕೆಳಗೆ ಬಿದ್ದಿತ್ತು. 12,400ರಿಂದ 7,600ಕ್ಕೆ ಕೇವಲ 1.5 ತಿಂಗಳಲ್ಲಿ. ಮತ್ತೆ ಜನರಲ್ಲಿ ಒಂದು ತರದ ಗೊಂದಲ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಕೋವಿಡ್ ವೇವ್ ಬಂದಾಗ ಆ ತರದ ಮೇಜರ್ ಕ್ರ್ಯಾಶ್ ಆಗಲಿಲ್ಲ. ಮಾರುಕಟ್ಟೆ ಸ್ವಲ್ಪ ವೀಕ್ ಆಗಿತ್ತು ಮತ್ತು ಬೇರೆ ಬೇರೆ ಕಾರಣಗಳಿಂದ ಮಾರುಕಟ್ಟೆ ಕೆಳಗೆ ಬಿದ್ದಿತ್ತು. ಸದ್ಯದ ಮಟ್ಟಿಗೆ ಈ ಕೋವಿಡ್ ಅಲೆ ಏನಿದೆ, ಇದು ಬಹಳ ದೊಡ್ಡ ಅಲೆಯಾಗಿ ಪರಿವರ್ತನೆ ಆಗುತ್ತಾ ಅನ್ನುವಂಥದ್ದು ಯಾರಿಗೂ ತಿಳಿದಿಲ್ಲ. ಮತ್ತು ತಜ್ಞರು ಮತ್ತು ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಸದ್ಯದ ಮಟ್ಟಿಗೆ ಸೀನಿಯರ್ ಸಿಟಿಸನ್ಸ್ ಒಂದಷ್ಟು ಸೇಫ್ಟಿ ಮೆಷರ್ಸ್ ಅನ್ನು ತಗೊಳ್ಳಿ. ಈಗ ನಿಮ್ಮ ಮುಂದೆ ನಾನು ಕೆಲವು ಕಾರಣಗಳನ್ನು ಇಡ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ಕೋವಿಡ್ ಬಂದಾಗ ಭಾರತಕ್ಕೆ ಅದರ ಅನುಭವ ಇರಲಿಲ್ಲ. ಈಗ ಬೇಕಾದಷ್ಟು ಅನುಭವ ಬಂದಿದೆ. ಅದರಿಂದಾಗಿ ಈ ಕಾರಣಗಳಿಂದಾಗಿ ಈ ಸತಿ ಕೋವಿಡ್ ಅಲೆ ಬಂದರೂ ಕೂಡ ಮಾರುಕಟ್ಟೆ ಅಥವಾ ಇಕಾನಮಿ ಕೆಳಗೆ ಹೋಗದಿರುವಂತ ಸಾಧ್ಯತೆಗಳಿದ್ದಾವೆ. ಮೊದಲನೇದು, ಬಿಸ್ನೆಸಸ್ ಆರ್ ಮೋರ್ ಪ್ರಿಪೇರ್ಡ್ ಟು ಫೇಸ್ ಕೋವಿಡ್. 2020ರಲ್ಲಿ ಕೋವಿಡ್ ಬಂದಾಗ ಅದು ಒಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು ಬಿಸ್ನೆಸ್ಗಳಿಗೆ, ಕಂಪನಿಗಳಿಗೆ. ಯಾಕಂದ್ರೆ ಆ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಯಾರಿಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತ ಪ್ರಿಕಾಷನ್ ತಗೊಂಡ ಮೇಲೆ ಅದರ ಇಂಪ್ಯಾಕ್ಟ್ ಕಮ್ಮಿ ಆಯಿತು. ಅಲ್ಲದೆ ಬೇಕಾದಷ್ಟು ಕಂಪನಿಗಳು ಆನ್ಲೈನ್ ಸೇಲ್ಸ್ ಅನ್ನು ರೆಡಿ ಮಾಡ್ಕೊಂಡಿದ್ದಾವೆ ಮತ್ತು ಬೇರೆ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾವೆ. ಮತ್ತೆ ಇಂದಿನ ದಿನಗಳಲ್ಲಿ ಜನ ಅಂಗಡಿಗಳಿಗೆ, ಫಿಸಿಕಲ್ ಆಫೀಸಸ್ಗೆ ವಿಸಿಟ್ ಮಾಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಎಲ್ಲವೂ ಆನ್ಲೈನ್ ಆಗಿದೆ. ಮತ್ತೆ ಅಂಗಡಿಗಳಿಗೆ ಹೋದ್ರೆ ಅದು ಅಡಿಷನಲ್ ಪ್ರಾಫಿಟ್. ಈಗ ಎರಡನೆಯ ಕಾರಣ, ಈ ಸತಿ ಕೋವಿಡ್ ಅಲೆಯಿಂದ ನಮಗೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಲಿಕ್ಕೋಸ್ಕರ ಅನ್ಲೈಕ್ಲಿ ದಟ್ ಕಂಪ್ಲೀಟ್ ಲಾಕ್ಡೌನ್ ವಿಲ್ ಬಿ ಇಂಪೋಸ್. 2020ರಲ್ಲಿ ನೇಷನ್ ವೈಡ್ ಲಾಕ್ಡೌನ್ ಮಾಡಿದ್ರು 2 ತಿಂಗಳು. ಅದರಿಂದಾಗಿ ಬಿಸ್ನೆಸ್ಗಳಿಗೆ ದೊಡ್ಡ ಮಟ್ಟಿನ ಲಾಸ್ ಆಯಿತು ಮತ್ತು ಷೇರು ಮಾರುಕಟ್ಟೆ ಕೂಡ ದೊಡ್ಡ ಮಟ್ಟಿನ ಕುಸಿತವನ್ನು ಕಾಣಿತು. ಆದರೆ ಈಗ ಗೌರ್ಮೆಂಟ್ ಅವರು ಬೇಕಾದಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ, ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇದೆ ಕೋವಿಡ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಅದರಿಂದಾಗಿ ಎಕ್ಸ್ಟ್ರೀಮ್ ಮೆಷರ್ಸ್ ಅನ್ನು ತಗೊಳ್ಳುವಂತ ಯಾವ ಸಾಧ್ಯತೆಗಳು ಇಲ್ಲ ಮತ್ತು ಅದರಿಂದಾಗಿ ಬಿಸ್ನೆಸ್ಗಳಿಗೆ ಲಿಮಿಟೆಡ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಮೂರನೆಯ ಕಾರಣ, ಹೈ ಪರ್ಸೆಂಟೇಜ್ ವ್ಯಾಕ್ಸಿನೇಷನ್ ಅಡಲ್ಟ್ ಪಾಪ್ಯುಲೇಷನ್. ಇಡೀ ಪ್ರಪಂಚವನ್ನು ಗಣನೆಗೆ ತಗೊಂಡಾಗ ಯಾವ ದೇಶದಲ್ಲಿ ಹೈಯೆಸ್ಟ್ ವ್ಯಾಕ್ಸಿನೇಷನ್ ಆಗಿದೆ ಅಂತಂದ್ರೆ ಭಾರತದಲ್ಲಿ. ಯಾಕಂದ್ರೆ ಭಾರತದಲ್ಲಿ 2 ವರ್ಷದಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆ ಮತ್ತು ಎಲ್ಲರಿಗೂ ಕೂಡ ಒಂದಷ್ಟು ಪ್ರಿಪರೇಷನ್ ಆಗಿದೆ ಕೋವಿಡ್ ಅನ್ನ ಹೇಗೆ ತಡೆಗಟ್ಟುವುದು ಅಂತ. ಅದರಿಂದಾಗಿ ಬಿಸ್ನೆಸ್ ಇಂಪ್ಯಾಕ್ಟ್ ಆಗೋದು ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋದು ಕಡಿಮೆ ಆಗುತ್ತೆ. ಹಾಗೇನಾದರೂ ಮುಂದಿನ ದಿನಗಳಲ್ಲಿ ಕೋವಿಡ್ ಇಂದಾಗಿ ಒಂದು ಸಣ್ಣ ಕ್ರ್ಯಾಶ್ ಕಂಡ್ರೂ ಕೂಡ ಮಾರುಕಟ್ಟೆ ತುಂಬಾ ಕೆಳಗೆ ಹೋಗ್ಲಿಕ್ಕಿಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಶೇರ್ ಅನ್ನು ಮಾರ್ಕೊಳ್ಬೇಡಿ. ಯಾಕಂದ್ರೆ ಒಮ್ಮೆ ಮಾರಿಕೊಂಡ್ರೆ
ಎಷ್ಟು ಕೆಳಗೆ ಹೋಗುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಳಗೆ ಹೋದಾಗ ನೀವು ಪರ್ಚೇಸ್ ಮಾಡದೇ ಇದ್ರೆ ಮತ್ತೆ ಪುನಃ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಇನ್ನೊಮ್ಮೆ ಆ ಷೇರುಗಳನ್ನು ಅದೇ ರೇಟಲ್ಲಿ ಕೊಳ್ಳಿಕ್ಕೆ ಆಗೋದಿಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಯಾಕಂದ್ರೆ ಕೋವಿಡ್ ಇಂದಾಗಿ ಕ್ರ್ಯಾಶ್ ಆಗುತ್ತೆ ಅನ್ನೋ ಭಯ ಇರುವಾಗ ನೀವೇನಾದ್ರೂ ದೀರ್ಘಾವಧಿ ಹೂಡಿಕೆದಾರರಾದ್ರೆ ಏನೂ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ರೋಚ್ನ ಪ್ರತಿ ತಿಂಗಳು SEP ನಲ್ಲಿ ಹಣವನ್ನು ಹಾಕ್ತಾ ಹೋಗಿ ಯಾವುದೇ ಕಾರಣಕ್ಕೂ ನಿಮ್ಮ ಷೇರುಗಳನ್ನು ಮಾರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಮ್ಮೆ ಮಾರ್ಕೊಂಡ್ರೆ ಇನ್ನೊಮ್ಮೆ ತಗೊಳ್ಳೋದು ಬಹಳ ಕಠಿಣ. ಮತ್ತೆ ನಿಮ್ಮ ಹತ್ರ ಏನಾದ್ರೂ ಲಂಸಮ್ ಅಮೌಂಟ್ ಇದ್ರೆ ಅದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕಿ. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡಬೇಕು? ಯಾಕಂದ್ರೆ ಒಂದು 55-60 ವರ್ಷ ಮೇಲಿನವರಿಗೆ ಲಾಂಗ್ ಟರ್ಮ್ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಳೋದು. ಈ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ನಮಗೆ ಒಂದಷ್ಟು ದುಡ್ಡು ತಿಂಗಳು ಬೇಕು ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ನಮ್ಮ ಸಜೆಷನ್, ಟೆಕ್ನಿಕಲ್ ಅನಾಲಿಸಿಸ್ ನೋಡಿ, ಬೈ ಇಂಡಿಕೇಶನ್ ಬಂದ್ರೆ ಬೈ ಮಾಡಿ, ಸೆಲ್ ಇಂಡಿಕೇಶನ್ ಬಂದ್ರೆ ಸೆಲ್ ಮಾಡಿ. ಯಾವುದೇ ಕಾರಣಕ್ಕೂ ರೂಲ್ಸ್ ನ ಬ್ರೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಹಣ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಕನಿಷ್ಠ ಪಕ್ಷ ಪ್ರತಿದಿನ 20-30 ನಿಮಿಷ ಸಮಯ ಇರಬೇಕು ರಾತ್ರಿ ಹೊತ್ತು. ಕೊನೆಯಲ್ಲಿ ಈ ವಿಡಿಯೋದ ಸಾರಾಂಶವನ್ನು ನಿಮ್ಮ ಮುಂದೆ ಇರ್ತೇನೆ. ಎಲ್ಲವನ್ನು ನೋಡಿಕೊಂಡು ತಜ್ಞರು ಹೇಳ್ತಾರೆ, ಈ ಸತಿ ಕೋವಿಡ್ ಅಲೆ ಏನಾದ್ರೂ ಜಾಸ್ತಿ ಆದ್ರೂ ಕೂಡ ಮಾರುಕಟ್ಟೆಗೆ ದೊಡ್ಡ ಮಟ್ಟಿನ ಇಂಪ್ಯಾಕ್ಟ್ ಆಗದೆ ಇರಬಹುದು. ಅಕಸ್ಮಾತ್ ಏನಾದ್ರೂ ಸಣ್ಣ ಕ್ರ್ಯಾಶ್ ಆದ್ರೆ ಅದರಿಂದ ಏನೂ ಭಯ ಪಡಬೇಕಾಗಿಲ್ಲ. ಮತ್ತೆ ಕೆಲವು ವಾರಗಳಲ್ಲಿ ಪುನಃ ಮೇಲೆ ಕೊಂಬಿ ಶುರುವಾಗುತ್ತೆ. ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ಹೆಲ್ತ್ ಅನ್ನು ಕಾಪಾಡಿಕೊಳ್ಳಿ ಮತ್ತು ಫೈನಾನ್ಷಿಯಲ್ ಹೆಲ್ತ್ ಅನ್ನು ಕೂಡ ಕಾಪಾಡಿಕೊಳ್ಳಿ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಸತಿ ಬಂದಂತ ಕೋವಿಡ್ ಅಲೆಯಿಂದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಇನ್ನು ಮುಂಬರುವ ದಿನಗಳಲ್ಲಿ, ತಿಂಗಳುಗಳಲ್ಲಿ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.